ಸಂಡೇ ಫಂಡೇ ಅಂತ ಇಲ್ಲ. ಒಂದು ಬಕೆಟ್ ಇದೆ ಬಟ್ಟೆ. ಎಷ್ಟರಲ್ಲಿ ಶಿವ. ಗುಡ್ ಮಾರ್ನಿಂಗ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಮಲ್ಕೊಂಡು ಫೈನಲಿ ಗುಡ್ ಮಾರ್ನಿಂಗ್ ಗೈಸ್. ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ನಮ್ಮ ರೂಮ್ ವ್ಯೂ ಹೆಂಗಿದೆ ಮಾರ್ನಿಂಗಲ್ಲಿ? ಬೆಳಿಗ್ಗೆ 10 ಗಂಟೆ ಆಗಿದೆ. ಸೊ ಬಟ್ಟೆ ಒಗಿಬೇಕು. ಸಂಡೇ ಫಂಡೇ ಅಂತ ಇಲ್ಲ. ಒಂದು ಬಕೆಟ್ ಇದೆ ಬಟ್ಟೆ. ಎಷ್ಟರಲ್ಲಿ ಶಿವ. ಒಳಗಡೆ ಮನೆ ಏನೋ ಮಾಡಿ ಹಾಕಿದ್ದಾರೆ. ಹೆಂಗೈತೆ ನಮ್ಮ ಸೆಟಪ್ಪು ಬಟ್ಟೆ ಒಗೆಯೋಕ್ಕೆ. ಒಂದು ಬಕೆಟ್ ಬಟ್ಟೆ ಒಗೆಯೋಕ್ಕೆ ಮಿನಿಮಮ್ 1 hour ಬೇಕು. ಓಕೆ, ಸಿಗೋಣ ಆಫ್ಟರ್ ಬಟ್ಟೆ ಒಗೆದಾದ್ಮೇಲೆ. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಫ್ರೆಂಡ್ಶಿಪ್ ವಿಷಯ ತಿಳಿಸೋಣ ಅಂತ ಮೇಲ್ಗಡೆ ಬಂದೆ. ಇಲ್ಲಿ ಕೆಳಗಡೆ ಮನೆ ಹುಡುಗಿ ನೋಡಿ ಆಡೋ ಸಾಮಾನು ತಂದ್ಬಿಡೋಳೆ. ನಾವು ಚಿಕ್ಕವರಿದ್ದಾಗ ಇವೆಲ್ಲ ನಮಗಿರಲೇ ಇಲ್ಲ. ಸೊ ಗೈಸ್, ಇವತ್ತು ಏನಪ್ಪ ಅಂದರೆ ಫ್ರೆಂಡ್ಶಿಪ್ ಡೇ. ನಮ್ಮ ಲೈಫಲ್ಲಿ ಅಷ್ಟೊಂದಾಗಿ ಏನು ಫ್ರೆಂಡ್ಸ್ ಇಲ್ಲ, ಒಂದು 4-5 ಜನ ಅಷ್ಟೇ. ಇನ್ನು ಆಫೀಸಲ್ಲಿ ಹೇಳ್ಕೋಬೇಕಂದ್ರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಸುನಿ, ನಮ್ಮ ಭುವನ್ ಸರು, ನಮ್ಮ ಯಾರು ಯೋಗೇಶು, ರಾಕೇಶು, ಸಂದೀಪು ಆ್ಯಂಡ್ ಆಪರೇಷನ್ ಟೀಮು ಸುಮಾರು ಜನ ಇದ್ದಾರೆ. ಇನ್ನು ರಿಯಲ್ ಲೈಫಲ್ಲಿ ಹೇಳ್ಕೋಬೇಕಂದ್ರೆ ನಮ್ಮ ಶಿವು, ನಮ್ಮ MP, ನಮ್ಮ ವಿಕಾಸ್ ನನ್ನ ಬ್ರದರು. ಬಟ್ ಅವನು ಒಂಥರ ಫ್ರೆಂಡ್ ಥರನೇ. ಅದು ಬಿಟ್ಟರೆ ತುಂಬ ಜನ ಇದ್ದಾರೆ. ಬಟ್ ತುಂಬ ಹತ್ರ ಅಂದರೆ ಅದೇ ಇವಾಗ ಹೇಳಿದ್ನಲ್ಲ ಪರ್ಟಿಕ್ಯುಲರಾಗಿ ನೇಮ್, ಅವರೇ ತುಂಬ ಹತ್ರ. ದೆನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ವ್ಯೂವರ್ಸ್, ವಾಟ್ ಎವರ್, ಬೆಸ್ಟ್ ಫ್ರೆಂಡ್ಸ್, ಸ್ಮಾಲ್ ಫ್ರೆಂಡ್ಸ್, ವಾಟ್ ಎವರ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ಚಿಲ್ಲಾಗಿರಿ, ಎಂಜಾಯ್ ಮಾಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ, ಹೋಗ್ಬಾ. ನಮ್ಮ ಶಿಷ್ಯ ಮನೆಯೆಲ್ಲ ಕ್ಲೀನ್ ಮಾಡ್ತಾವನೆ, ಎಲ್ಲ ತೆಗೆದು ನೀಟಾಗಿ. ನಾವೆಲ್ಲ ಹಿಂಗೆ ಬಿದ್ದೇವೆ. ಮನೆಯಲ್ಲಿ ಬಟ್ಟೆ ಅಂತೂ ಒಗೆದಾಯಿತು. ಇಷ್ಟು ಹೋಗಿದ್ದೀನಿ. ಶಿಷ್ಯ ಇಲ್ಲಿ ನೋಡು. ನಮ್ಮ ಶಿಷ್ಯ ಅವನೇ ವೈರಲ್ ಬ್ಲ್ಯಾಕಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಶಿಷ್ಯ ಟೀ ಮಾಡ್ತಾವನೆ. ಏನೆಲ್ಲ ಶಿಷ್ಯ ಟೀ ಕೊಟ್ಟವನೆ. ಸಾಯಿರೋದು ಇವಾಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಶಿಷ್ಯ ಎಲ್ಲ ಕ್ಲಾರಿಟಿ ಗೈಸ್ ಮಾತ್ರ. ರಾಮರಾವ್ ಅಂತ ಹೋಯ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಯಾವುದೇ ಅದು ಹಲೋ ಗೈಸ್, ಇವತ್ತು ಲಾಗ್ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ.
ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ.